ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನಗೆ ಕಮೆಂಟ್ ಮಾಡಿದರು. ಸೊ ಎಲ್ಲ ಬ್ಲೌಸ್ಗೂ ಕೂಡ ಒಂದೇ ರೀತಿ ಡಾಟ್ ಹಾಕಬೇಕಾ, ಅಥವಾ ಯಾವ್ಯಾವ ಅಳತೆ ಬ್ಲೌಸ್ಗೆ ಎಷ್ಟೆಷ್ಟು ಡಾಟ್ನ ನಾವು ಇಲ್ಲಿ ಡಾಟ್ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ ಫ್ರಂಟಲ್ಲಿ, ಅದನ್ನು ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಡಾಟ್ ಮಾರ್ಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸೊ ಅದಕ್ಕೆ ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಅಳತೆ ಬ್ಲೌಸ್ಗೆ ಎಷ್ಟೆಷ್ಟು ಡಾಟ್ನ ಮಾರ್ಕ್ ಮಾಡ್ಕೋಬೇಕು, ಅದನ್ನು ನೋಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಯಾವುದೇ ಒಂದು ಬ್ಲೌಸ್ನ ತಗೊಳ್ತೀರಾ ಅಂತಂದರೆ, ನೀವು ಬಾಡಿ ಮೆಸರ್ಮೆಂಟ್ ಏನಾದರೂ ತಗೊಂಡಿದ್ದೀರಾ ಅಂತಂದರೆ ಫಸ್ಟು ಬಾಡಿ ಮೆಸರ್ಮೆಂಟ್ ಅಂತ ಹೇಳ್ಬಿಡ್ತೀನಿ. ಬಾಡಿ ಮೆಸರ್ಮೆಂಟ್ ಏನಾದರೂ ತಗೊಳ್ತೀರಾ ಅಂತಂದರೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೆ, ಎದೆ ಸುತ್ತಳತೆ ಫಸ್ಟು ಎಷ್ಟಿರುತ್ತೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎದೆ ಸುತ್ತಳತೆ ಬಂದು ಎಷ್ಟಿರುತ್ತೆ, ಇವಾಗ ಒಂದು 9 ಇಂಚಿದೆ ಅಂದ್ಕೊಳ್ಳಿ. ಇಲ್ಲಿ ಬಂದು ಏನಾದರೂ ಅಪ್ಪರ್ ಚೆಸ್ಟು ನಾವು ಬಸ್ಟ್ ಸೈಜ್ನು ಕೂಡ ಮಾರ್ಕ್ ಮಾಡ್ಕೊಂಡು ತಗೊಂಡಿರ್ತೀವಿ ಅಳತೆ ತಗೊಳ್ಳುವಾಗಲ್ವ. ಬಸ್ಟ್ ಸೈಜ್ ಏನಾದರೂ ಮಧ್ಯದಲ್ಲಿ 10 ಇಂಚ್ ಏನಾದರೂ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂತಂದರೆ 10 ಇಂಚ್ಗೆ ನಿಮಗೆ ಮಾರ್ಕ್ ಮಾಡ್ತು ಅಂತಂದರೆ ಏನು ಮಾಡುತ್ತೆ, ನಿಮಗೆ ಕ್ರಾಸ್ ಆಗಿ ಬಂದುಬಿಡುತ್ತೆ ಲೈನು ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ. ಸೊ ಅದಕ್ಕೇನು ಮಾಡ್ಬೋದು ಅಂತಂದರೆ, ಇಲ್ಲಿ ನೀವು ಕಪ್ಸ್ನ ಜಾಸ್ತಿ ಹಿಡಿಬೇಕು. ಆವಾಗ ಏನು ಮಾಡ್ಬೋದು, ಇಲ್ಲಿ ನಾವು ಮಧ್ಯೆ ಡಾಟು ನಿಮಗೆ ಮೇಯ್ನ್ ಇರೋ ಅಂಥದ್ದೇ ಕಪ್ಸ್ಗೆ ಬಂದು ಈ ಡಾಟ್ ಕೂಡ ಅಷ್ಟು ನಿಮಗೆ ಆ್ಯಡ್ ಆಗೋದಿಲ್ಲ, ಈ ಡಾಟ್ ಕೂಡ ಅಷ್ಟು ಆ್ಯಡ್ ಆಗೋದಿಲ್ಲ. ಇವೆರಡು ನಿಮಗೆ ಅವಶ್ಯಕತೆಯೇ ಇಲ್ಲ. ಏನಂತಂದರೆ, ನಿಮಗೆ ನೀಟಾಗಿ ಒಂದು ರೌಂಡ್ ಶೇಪ್ ಅನ್ನೋದು ಕಪ್ಪು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಡಾಟ್ ಮತ್ತು ಈ ಡಾಟು ಫಸ್ಟ್ ಇದೆರಡನ್ನೂ ಕೂಡ ಹೇಳ್ಕೊಟ್ಬಿಡ್ತೀನಿ. ಅದಾದಮೇಲೆ ಬೇಕಾದರೆ ನಿಮಗೆ ಈ ಮಧ್ಯೆ ಡಾಟಲ್ಲೇ ನಾವು ಚೇಂಜಸ್ನ ಮಾಡ್ಕೋಬೇಕಾಗಿರೋದು. ಸಣ್ಣ ಇರೋರಿಗೆ ಬೇರೆ, ದಪ್ಪ ಇರೋರಿಗೆ ಬೇರೆ, ಆ ರೀತಿ ಈ ರೀತಿ ಮಧ್ಯೆ ಡಾಟ್ಗೆ ಮಾತ್ರ ಚೇಂಜಸ್ ಮಾಡ್ಕೋಬೇಕು. ಇನ್ಯಾವುದಕ್ಕೂ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ, ಎಲ್ಲಕ್ಕೂ ಕೂಡ ಒಂದೇ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೆಕ್ ವಿಡ್ತ್ ಎಷ್ಟು ತಗೊಂಡಿರ್ತೀರಾ, ಇಲ್ಲೇನಾದರೂ ನೀವು ಒಂದು 2 ಇಂಚು ತಗೊಂಡಿರ್ತೀರಾ ಅಂತಂದರೆ ಇಲ್ಲಿ ಒಂದು ಅರ್ಧ ಇಂಚನ್ನ ಆ್ಯಡ್ ಮಾಡಿ. ಇಲ್ಲಿ 2.25 ಇಂಚ್ ತಗೊಂಡಿದ್ದೀರಾ, ಇಲ್ಲಿ 2.25 ಇಂಚ್ ತಗೊಳ್ಳಿ. ಸೊ ನೆಕ್ ವಿಡ್ತ್ ಎಷ್ಟು ತಗೊಂಡಿರ್ತೀರಾ ಅದಕ್ಕಿಂತ ಇಲ್ಲಿ ಅರ್ಧ ಇಂಚನ್ನ ಆ್ಯಡ್ ಮಾಡಿ. ನಾನಿಲ್ಲಿ 2.5 ಇಂಚು ನೆಕ್ ವಿಡ್ತ್ ತಗೊಂಡಿದ್ದೀನಿ, ಅದಕ್ಕೆ 3 ಇಂಚನ್ನ ಇಲ್ಲಿ ನಾನು ತಗೊಂಡೆ. ಇಷ್ಟೇ. ಈ ಮೊದಲನೇ ಡಾಟ್ ಬಂದು ಗೊತ್ತಾಯ್ತಲ್ವ, ಯಾವುದೇ ಅಳತೆ ಬ್ಲೌಸ್ ಆಗಿರಲಿ. ಸೊ ಇದೇ ಅಂತಲ್ಲ, ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಕೊಟ್ಟರು ಕೂಡ ಇಲ್ಲಿ ನೆಕ್ ವಿಡ್ತ್ ಎಷ್ಟು ತಗೊಂಡಿರ್ತೀರ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇದ್ರ 2 ಮಧ್ಯಕ್ಕೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದ್ರ 2 ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಏನು ಕೂಡ ಡೌಟ್ಸ್ ಇಲ್ಲ ಅಲ್ವಾ. ಈ ಎಲ್ಲ ಬ್ಲೌಸ್ಗೂ ಅಷ್ಟೇ ಇದ್ರ 2 ಮಧ್ಯಕ್ಕೆ ತಗೊಳ್ಳಿ, ನೆಕ್ ವಿಡ್ತ್ಗಿಂತ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇ. ಹಾಗೆಯೇ ಈ ಡಾಟ್ ತೋರಿಸ್ಕೊಡ್ತೀನಿ. ಈ ಡಾಟ್ ಬಂದು ನಾವು ಈ ರೀತಿ ರೌಂಡ್ ಶೇಪ್ ಹೋಗಿರುತ್ತೆ ನೋಡಿ, ಇಲ್ಲಿ ಎದೆ ಸುತ್ತಳತೆ ಮಾರ್ಕ್ ಮಾಡಿ ರೌಂಡ್ ಶೇಪ್ ಹೋಗಿರುತ್ತೆ, ಮಧ್ಯದಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ಹೋಗಿರುತ್ತೆ ನೋಡಿ ರೌಂಡ್ ಶೇಪು, ಅಲ್ಲಿಂದ ನೀವು ಎಷ್ಟು ಅಳತೆಗೆ ಹಾಕಬೇಕು ಅಂತಂದರೆ, ಇಲ್ಲಿ 2.5 ಇಂಚು ತಗೊಂಡಿರ್ತೀರ ಅಲ್ವಾ, ಇಲ್ಲಿ ಒಂದು 4 ಇಂಚ್ಗೆ ಹಾಕ್ಕೊಳ್ಳಿ. ಸೊ ಎಲ್ಲ ಬ್ಲೌಸ್ಗೂ ಇದೇ ರೀತಿ ಹಾಕಿ ನೋಡಿ, ಕಟಿಂಗ್ ಮಾಡಿ ನೋಡಿ. ಕರೆಕ್ಟ್ ಬರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲದಕ್ಕೂ ಕೂಡ 4 ಇಂಚನೇ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗೂ ಕೂಡ ನಾನು ಎಲ್ಲ ಬ್ಲೌಸ್ನೂ ಕೂಡ ನೋಡಿದ್ದೀನಿ ಅಲ್ವಾ, 4 ಇಂಚೇ ಬರುತ್ತೆ. ಸೊ ಒಂದು 4.5 ಇಂಚು ಅಷ್ಟೇ ಬರೋದು. 4.5 ಕೂಡ ಬೇಡ, 4 ಇಂಚೇ ಇಟ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ನಮಗೆ ಬಂದು ಮೇಯ್ನ್ ಬಂದು ಇದು ಪಾಯಿಂಟು. ಇದೇನಾದರೂ ನೀವು ಚಿಕ್ಕದಾಗಿ ಹಿಡಿತು ಅಂದರೆ ಇಲ್ಲಿ ಕಪ್ಸು ಚಿಕ್ಕದಾಗುತ್ತೆ, ಅವಾಗ ಏನಾಗುತ್ತೆ, ಎದೆ ಹತ್ರ ಟೈಟ್ ಆಗುತ್ತೆ. ನೀವು ಜಾಸ್ತಿ ಹಿಡಿತು ಅಂತಂದರೆ ಏನಾಗುತ್ತೆ, ಎದೆ ಹತ್ರ ಈ ಕಡೆ ಸೈಡಲ್ಲಿ ನೀವು ಸೈಡ್ ಫಿಟ್ಟಿಂಗ್ ಮಾಡ್ತೀರಲ್ವ, ಅಲ್ಲಿ ಲೂಸ್ ಆಗುತ್ತೆ ಅಷ್ಟೇ. ಇದಕ್ಕೆ ನೀವು ಏನು ಮಾಡ್ಬೋದು ಅಂತ ಅಂದರೆ, ಒಂದು 30 ಸೈಜಿಂದ ಬರೋಣ. 30, 32, 34 ಸೈಜ್ಗೆಲ್ಲ ನೀವು 2.5 ಇಂಚ್ ತಗೊಳ್ಳಿ. 2.5 ಇಂಚ್ ತಗೊಂಡು ನಾನು ಹೇಳಿದೆ ಅಲ್ವಾ, 28ಗೂ ಕೂಡ 30, 32, 34ಗೆಲ್ಲ ಈ ಕಡೆ 1 ಇಂಚ್ ತಗೊಳ್ಳಿ. ಸೊ ಈ ಕಡೆ 1 ಇಂಚ್ ತಗೊಳ್ಳಿ, ಇಷ್ಟೇ ಸಾಕು. ಈ ರೀತಿ ಇಟ್ಟರೆ ನಿಮಗೆ ಕರೆಕ್ಟಾಗಿ ಕಪ್ಸು ಬರುತ್ತೆ. ಸೊ ಒಬ್ಬೊಬ್ರಿಗೆ ಏನಾಗುತ್ತೆ, 32 ಇದ್ದು ಕೂಡ ನೀವು ಬಸ್ಟ್ ಸೈಜು ಒಂದು ಸಲ ಅಳತೆನ ತಗೊಂಡ್ಬಿಡಿ. ಸೊ ನೋಡಿದ ತಕ್ಷಣ ಬಸ್ಟ್ ಸೈಜ್ ಏನಾದರೂ ಜಾಸ್ತಿ ಇತ್ತು ಅಂತನ್ನೋರಿಗೆ ಅಳತೆ ಬ್ಲೌಸಲ್ಲೇ ಬೇಕಾದರೆ ನೀವು ಇಟ್ಕೊಂಡು ಅಲ್ಲಿ ಏನಾದರೂ ಜಾಸ್ತಿ ಟಕ್ಸ್ ಹಿಡ್ದಿದ್ರು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಏನಾದರೂ 34 ಸೈಜ್ ಇದ್ದು ಕೂಡ ಈ ಬಸ್ಟ್ ಸೈಜ್ ಅನ್ನೋದೇನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ಈ ಟಕ್ಸ್ ಪಾಯಿಂಟ್ನ 1.25 ಇಂಚ್ ಮಾಡಿ. 1.25 ಇಂಚಷ್ಟು ಜಾಸ್ತಿ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಟಕ್ಸ್ ಪಾಯಿಂಟ್ ಅನ್ನೋದು ಜಾಸ್ತಿ ಸಿಗುತ್ತೆ, ಆವಾಗ ಇಲ್ಲಿ ಕಪ್ಸ್ ಅನ್ನೋದು ಜಾಸ್ತಿ ಕೂತ್ಕೊಳ್ಳುತ್ತೆ. ಹಾಗೆಯೇ 40, 38 ಅಲ್ವಾ, 36 ಆಯಿತು, 38, 30, 40, 42 ಬ್ಲೌಸಸ್ಗೆಲ್ಲ ನೀವು ಇದು ನಾರ್ಮಲಾಗಿ 2.5 ಇಂಚೇ ಉದ್ದ ಇರಲಿ. ಸೊ ಇಲ್ಲಿ ಬಂದು ನಾವು 1.5 ಇಂಚನ್ನ ತಗೋಬೋದು, ಈ ಕಡೆ ಸೈಡ್ ಕೂಡ 1.5 ಇಂಚನ್ನ ತಗೋಬೋದು. ಯಾಕಂತಂದರೆ ಇಲ್ಲಿ ಕಪ್ಸ್ ಅನ್ನೋದು ಜಾಸ್ತಿ ಕೂತ್ಕೊಳ್ಳುತ್ತೆ, ಆವಾಗ ನಿಮಗೆ ಇಲ್ಲಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಸೊ ಇದು ನಿಮಗೆ ಗೊತ್ತಾಯ್ತಲ್ವ, ಯಾವುದೇ ಒಂದು ಬ್ಲೌಸ್ ಆದರೂ ಕೂಡ ಈ ರೀತಿ ನೀವು ಒಂದು ಮಾರ್ಕ್ನ ಮಾಡಿ ಸೊ ಸರಿ ಬಂತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ ಮಾಡಿ. ಹಾಗೆ ನೀವು ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.